ಏನು ಗೊತ್ತಾ, ಒಂದು ವಿಷಯ ಹೇಳಕ್ಕಂತ ಬಂದೇ ಇಲ್ಲ. ಏನಂದರೆ, ನೀವು ಆ ಕಡೆಯಿಂದ ಯಾವಾಗಲೂ ನೋಡಿರ್ತೀರ ಪ್ರಪಂಚನ, ಈ ಕಡೆಯಿಂದ ಪ್ರಪಂಚ ತುಂಬ ಕಮ್ಮಿ ನೋಡೋದು. ಈಗ ನಾನು ನೋಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೇನೆ ಅಂದರೆ, ಎಲ್ಲರೂ ನನ್ನ ಎದುರಿಗೆ ಕಾಣ್ತಾ ಇದ್ದೀರೋದು. ಎಷ್ಟು ಈಗ ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಈ ಎಲ್ಲರೂ ನನಗೆ ಬೇಕಾದವರು ಎಲ್ಲರೂ ಒಂದು ಕಡೆ ಸೇರಿ ನನಗೋಸ್ಕರ ಒಂದು ಟೈಮ್ ಕೊಟ್ಟು ಬಂದಿದ್ದೀರ ಅಂದರೆ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದ ಹೇಳಬೇಕಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಖುಷಿಯಾಗಿದೆ ನೀವು ಬಂದಿರೋದೆಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅಂತ, ವಿಡಿಯೋದಲ್ಲಿ ಹೇಳೋಣ ಅಂತಲೇ ಬಂದಿದ್ದೀನಿ. ಆಯಿತಾ, ಒಂದು ನಿಮಿಷ ಏನಂದರೆ ಹಾಗೆ ಇರಿ. ಗಣಿ ಬಾಯಿಲಿ, ಒಂದು ನಿಮಿಷ ಬಾಯಿಲಿ, ಬೇಗ ಬಾ, ಒಂದು ಫೋಟೋ ತೆಗೆದ್ಬಿಡು. ಇಲ್ಲೇ ಒಂದು ಫ್ಯಾಮಿಲಿ ಫ್ರೇಮ್ ಕಾಣ್ತಾ ಇದೆ ನನಗೆ. ಎಷ್ಟು ಚೆನ್ನಾಗಿದೆ ಅಂದರೆ ವಾವ್, ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಲೈಫಲ್ಲಿ ಈ ಕ್ಷಣ ಬಂದಾಗ ಅಂದರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಆ್ಯಂಡ್ ಲಾಸ್ಟ್ ಅಲ್ಲ, ಈ ಮೂಮೆಂಟ್ ಬರೋದು ಅದು ನನಗೆ ಈಗ ಬಂದಿದೆ. ನನಗೇನಂದರೆ ಈ ಮೂಮೆಂಟ್ನ ಯಾವ ಮೂಮೆಂಟ್ನೂ ಬಿಡಬಾರ್ದು ಅನ್ನೋದು ನನ್ನ ಆಸೆ. ಈಗೇನಾಗ್ಬಿಟ್ಟಿದೆ, ಎಲ್ಲ ಆನ್ಲೈನ್ ಪ್ರಪಂಚದಲ್ಲಿ ಯಾರಿಗೂ ಥರ ಕನೆಕ್ಟಿವಿಟಿನೇ ಇಲ್ಲ ಆಗೋಗಿದೆ. ನಿಮ್ಗೆ ಇಷ್ಟು ಜನ ನನಗೆ ಸೇರಿ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಇದು ಹೀಗೆ ಲೈಫಲ್ಲಿ ಇರಲಪ್ಪ, ಹೀಗೆ ನಾವು ಮುಂದೆ ಸೇರ್ತಾ ಇರೋಣಪ್ಪ, ಯಾವಾಗಲೂ ಸೇರ್ತಾ ಇರೋಣ, ಯಾವಾಗಲೂ ಮಜಾ ಮಾಡ್ತಾ ಇರೋಣ, ಒಂದು ಲೈಫಲ್ಲಿ ಹೀಗೆ ಸಿಗ್ತಾ ಇರೋಣ ಯಾವಾಗಲೂ ಅಂತ ಅನ್ಬೇಕು. ಆ ಥರ ಇದೆ. ಇದು ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ ಹೆಂಗಿದೆ ಅಂತ. ಒಂದ್ಸತಿ ಗಣಿ ಒಂದು ಫೋಟೋ ತೆಗ್ದುಬಿಡಪ್ಪ ಇದರಿಂದ. ಬಾಯ್ ಗಣಿ, ಒಂದು ನಿಮಿಷ ಬಾ, ಬೇಗ ಒಂದು ಫೋಟೋ ತಗೋ. ಫೋಟೋ ತೆಗ್ದಿರ್ತಾನೆ ಅಂದ್ಕೊಂಡಿದ್ದೀನಿ. ಅವನು ಇರಲ್ಲ ಆ ಫ್ರೇಮಲ್ಲಿ, ಬಟ್ ಆದರೆ ಆ ಫ್ರೇಮ್ನ ಅಷ್ಟು ಚೆನ್ನಾಗಿ ಅವನು ತೆಗಿತಾನೆ ಅನ್ನೋದು ನಂಗೆ ಗೊತ್ತು. ಸೊ ಇಲ್ಲಿ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು ಒಂದು, ಆಮೇಲೆ ಈ ಮೂಮೆಂಟ್ನ ಎಲ್ಲರೂ ಎಂಜಾಯ್ ಮಾಡಬೇಕು. ಮದುವೆ ಅಂದರೆ ಸುಮ್ಮನೆ ಮದುವೆ ಹೌದು, ಎಲ್ಲರಿಗೂ ನನಗೂ ಏನಪ್ಪ ಎಲ್ಲರ ಥರನೇ ನಾನು ಮದುವೆ ಆಗ್ತಿದ್ದೀನಿ ಅಂತ ಇತ್ತು ಆಯಿತಾ. ಆದರೆ ನನಗಿದು ಮದುವೆ ಅಂತ ಅನ್ನಿಸ್ತಾ ಇಲ್ಲ. ನಾನು ಎಲ್ಲರನ್ನೂ ಒಂದುಗೂಡಿಸಿ ಏನೋ ಒಂಥರ ಹಬ್ಬ, ಹಬ್ಬ ಇದ್ದಾಗ ನನಗಂತೂ ಆ ಥರ ಫೀಲ್ ಆಗ್ತಾಯಿದೆ. ಏನೋ ಖುಷಿ, ತುಂಬಾ ಎಲ್ಲರನ್ನೂ ಸೇರಿಸ್ತಿದ್ದೀನಲ್ಲ ಅನ್ನೋದೇ ಒಂದು ತುಂಬ ಖುಷಿ ಆದ ವಿಷಯ. ಎಲ್ಲರೂ ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರ ಅನ್ನೋದು ಇನ್ನೂ ದೊಡ್ಡ ವಿಷಯ. ಇದರಲ್ಲಿ ನನಗೊಂದು 4 ಪಾಯಿಂಟ್ ಮಾತಾಡೋಕ್ಕಿದೆ, ನಾನು ಮಾತಾಡ್ತೀನಿ. ಯಾರಿಗೂ ಬೇಜಾರು ಮಾಡಿಸಲ್ಲ, ಯಾರಿಗೂ ಬೋರ್ ಹೊಡ್ಸಲ್ಲ ಆಯಿತಾ. ನಾನು ಮಾತಾಡಿ ನಿಮ್ಗೆಲ್ಲರಿಗೂ ಖುಷಿಯಾಗುವಂಥದ್ದೇ ಮಾತಾಡ್ತೀನಿ. ನಿಮ್ಗೆಲ್ಲರಿಗೋಸ್ಕರನೇ ಈ ವಿಡಿಯೋ ಮಾಡಿರೋದು ಅಷ್ಟೇ. ನಾನು ಈ ಮೂಮೆಂಟಲ್ಲಿ ನಾನು 4 ಪಾಯಿಂಟ್ನ ಹೇಳಬೇಕಂತ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈಗಿನ ಪ್ರಪಂಚದಲ್ಲಿ ಹೆಂಗಿದೆ ಅಂದರೆ, ಬರೀ ಕೆಲಸ, ಓಡು 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 ಓಡು. ಅವರು ಬೆಳಗ್ಗೆ ಆದರೆ ಸ್ಕೂಲಿಗೆ ರೆಡಿ ಮಾಡಿಸು, ಕರ್ಕೊಂಡು ಹೋಗು, ಸಂಜೆ ಆದರೆ ಕರ್ಕೊಂಬ, ಏಳು ಆಫೀಸಿಗೆ ಓಡು, ಬಾ ಮನೆಗೆ ಬಾ. ಏನು ಲೈಫಲ್ಲಿ ನಾನು ಈಗ ಬೆಂಗಳೂರಲ್ಲಿದ್ದೀನಿ, ಎಲ್ಲರೂ ಬೆಂಗಳೂರು ಅಂತ ಇದ್ದಿದ್ದು, ಎಲ್ಲರೂ ಇಲ್ಲ ಅಂತ ಹೇಳ್ತಿಲ್ಲ, ಜೀವನ ಮಾಡಬೇಕು ಕರೆಕ್ಟ್. ಬಟ್ ಟೈಮೇ ಇಲ್ಲ, ಯಾರಿಗೂ ಟೈಮ್ ಇಲ್ಲ. ಒಂದು ಸೆಕೆಂಡ್ ಕುತ್ಕೊಂಡು ಮಾತಾಡೋಕ್ಕೆ ಯಾರಿಗೂ ಟೈಮ್ ಇಲ್ಲ. ಆ ಥರದಲ್ಲಿ ಅಲ್ಲಿಂದ ಅಷ್ಟು ದೂರದಿಂದ ಇಲ್ಲಿ ತಂದು ಬಂದು ಇಲ್ಲಿ ಇಷ್ಟು ಜನ ಬಂದು ಕೂತಿದ್ದೀರ ಅಂದರೆ ನಂಗೆ ತುಂಬಾ ಖುಷಿ. ಆ ವಿಷಯಕ್ಕೆ 1-2 ಪಾಯಿಂಟ್ ನನಗೂ ಹೇಳ್ಕೊಳಕ್ಕಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರಿಗೋಸ್ಕರ ಇದು ವಿಡಿಯೋ ಅಷ್ಟೇ. ನನಗೆ ಇಲ್ಲಿ ಹೇಳೋಕ್ಕೆ 4 ಪಾಯಿಂಟ್ ಇದೆ. ಹೇಳೋಕ್ಕಲ್ಲ, ನನಗೆ ಹೇಳ್ಕೊಬೇಕು ಅನ್ನಿಸ್ತು, ಅದನ್ನು ಮಾಡ್ತಾಯಿದ್ದೀನಿ ಅಷ್ಟೇ, ಇನ್ನೇನಿದೆ. ಈಗ ನಾನು ಇಂಥ ಮೂಮೆಂಟ್ನ ನಾನು ಇಬ್ಬರು ನನ್ನ ಜೊತೆ ಇದ್ದಿದ್ರೆ ತುಂಬಾ ಖುಷಿ ಬರ್ತಾಯಿದ್ದೆ. ಅದು ನಾನು ಇಲ್ಲಿ ಏನು ಕೆಳಗಡೆ ನಿಮ್ಗೆ ಫೋಟೋ ಕಾಣ್ತಾ ಇದೆ, ಈ ಕೆಳಗಡೆ ಫೋಟೋ ಕಾಣ್ತಾ ಇದೆ ಅಲ್ವಾ, ಇವರಿಬ್ಬರು ನನ್ನ ಜೊತೆ ಇದ್ದಿದ್ರೆ. ಒಂದು ನನ್ನ ಅಜ್ಜಿ, ಈ ವರ್ಷನೇ ಫೆಬ್ರವರಿ ಟೈಮಲ್ಲಿ ಅವ್ರು ಎಕ್ಸ್ಪೈರ್ ಆದರು. ಅವ್ರು ಇದ್ದಿದ್ರೆ ತುಂಬ ಖುಷಿ ಪಡೋರು. ಅದು ನನಗೆ ಗೊತ್ತು, ಅವ್ರು ಎಷ್ಟು ಖುಷಿ ಪಡೋರು ಅಂತ ನನಗೆ ಗೊತ್ತು. ಅದು ಯಾಕಂದರೆ ಈಗ ದೊಡ್ಡವರಿಗೆ ಸಣ್ಣವರಿಗೆ ಒಂದೇ ಇದಿರುತ್ತೆ. ನಾನು ನೋಡ್ದಂಗೆ ಏಜ್ ಆದವರಿಗೆ ಮತ್ತು ಸಣ್ಣ ಮಕ್ಕಳಿಗೆ 10 ವರ್ಷದ ತನಕ ಅವ್ರಿಗೇನು ಕಲ್ಮಶ ಇರೋಲ್ಲ. ಅವ್ರು ಏನಂದರೆ ನಂಗೆ ಇದೇ ಬೇಕು, ನಾನು ಹಠ ಮಾಡೋದು ಜಾಸ್ತಿ. ಏಜ್ ಆದವರಿಗೆ ಮತ್ತು ಸಣ್ಣ ಮಕ್ಳಿಗೆ ಮಾತ್ರ ಅದಿರೋದು. ಈಗೆಲ್ಲರೂ ಇದ್ದಿದ್ರೆ ಅವ್ರಿಗೇನಂದರೆ ಅವ್ರಿಗೇನು ಎಲ್ಲನೂ ನೋಡಬೇಕು, ಮಾಡಬೇಕು, ಬೈಬೇಕು, ಇದೇ ಅವ್ರಿಗಿರೋದು. ಆ ಖುಷಿನ ನಾನು ನೋಡ್ತಿದ್ದೆ. ಒಂದು ಇನ್ನೊಬ್ರು ಯಾರು ಕಾಣ್ತಾ ಇದ್ದಾರಲ್ಲ ನನಗೆ, ಅವ್ರು ನನ್ನ ದೊಡ್ಡಪ್ಪ. ಅವ್ರು ನನಗೆ, ನಾನು ಈಗ ನನ್ನ ಕಾಲ ಮೇಲೆ ನಿಂತಿದ್ದೀನೋ ಅಥವಾ ಎಲ್ಲರನ್ನೂ ನಿಮ್ಮನ್ನೆಲ್ಲ ಗಳಿಸಿದ್ದೀನಿ ಅಂದರೆ ಅದಕ್ಕೊಂದು ರೀಸನ್ನೇ ನನ್ನ ದೊಡ್ಡಪ್ಪ. ಅವ್ರನ್ನ ನಾನು ಮರೆಯೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನನ್ನ ಲೈಫಲ್ಲಿ ನಾನು ನೋಡಿರೋದು ಎಷ್ಟು 10-12 ಇಯರ್ಸ್ ಇದ್ದರು ಅನಿಸುತ್ತೆ ನನ್ನ ಲೈಫಲ್ಲಿ ಅವರು. ಬಟ್ ನಾನು ಏನೇ ಇದ್ದರೂ ಇವತ್ತು ನನಗೇನು ನನ್ನಲ್ಲಿ ಒಳ್ಳೆ ಗುಣ ಅಥವಾ
ಒಂದು ಏನೋ ಅಯ್ಯೋ ಪಾಪ ಒಂದು ಎಮೋಷನ್ಸ್ ಜೊತೆ ಹೆಂಗೆ ಬಂದಿದ್ದೀನಿ ಅಂದರೆ ಇದು ಬರೋಕ್ಕೆ ಮೇನ್ ಕಾರಣನೇ ನನ್ನ ದೊಡ್ಡಪ್ಪ. ಅವ್ರು ಇರ್ಬೇಕಿತ್ತು. ಅವ್ರು ಇದ್ದಿದ್ರೆ ಈಗೇನಿದ್ದೀರ ಇದ್ರ 10ರಷ್ಟು ಜನ ಸೇರ್ತಿದ್ರು. ಅವರು ನನಗಿಂತ ಅಷ್ಟು ಪವರ್ಫುಲ್ ಇದ್ದರು. ಅವರು ನನಗೆ ಗೊತ್ತು ಅಂದರೆ ಎಮೋಷ್ನಲಿ ಪವರ್ಫುಲ್, ನಾಟ್ ಬೇರೆ ಯಾವುದ್ರಲ್ಲೂ ಅಲ್ಲ, ಎಮೋಷ್ನಲಿ ಪವರ್ಫುಲ್ ಇದ್ದರು. ಅವ್ರು ಇದ್ದಿದ್ರೆ ಇವತ್ತು ಇದೇ ಬೇರೆ, ಅದನ್ನ ಹೇಳೋಕ್ಕೆ ಆಗಲ್ಲ ಬಿಡಿ, ಆ ಥರ ಇರ್ತಿತ್ತು. ಅವರು ಇವತ್ತಿರಬೇಕಿತ್ತು, ನಮ್ಮ ಅಜ್ಜಿನೂ ಇರಬೇಕಿತ್ತು, ಎಲ್ಲರಿಗೂ ಖುಷಿಯಾಗಿರ್ತಿತ್ತು. ಇಲ್ಲ ಇವತ್ತು ಅವ್ರನ್ನ ನೆನೆಸ್ಕೊಬೇಕು ಅನ್ನಿಸ್ತು, ಅದನ್ನು ನಿಮ್ಮ ಜೊತೆ ಹಂಚ್ಕೊಬೇಕು ಅನ್ನಿಸ್ತು. ಅದಕ್ಕೆ ನಿಮ್ಮ ಕೈಯಲ್ಲಿ ಹೇಳ್ಕೊಳ್ತಾ ಇದ್ದೀನಿ. ಅದು ಯಾಕಂದರೆ ಈಗ ಇದು ಇವರಿಬ್ಬರು ಮಿಸ್ ಆಗಿರ್ಬೋದು. ಇನ್ನೊಂದು ಏನನ್ಬೇಕಂದ್ರೆ ಈಗ ನಮ್ಮ ದೊಡ್ಡಪ್ಪನ ಹತ್ರ ಬಿಡೋಕ್ಕೂ ಈಗ ನಮ್ಮ ಅಪ್ಪ ಅಮ್ಮಗೂ ಅಷ್ಟೇ ಕ್ರೆಡಿಟ್ ಕೊಡ್ಬೇಕು ನಾನು. ಯಾಕೆ ಅಂದರೆ ಅವರು ನನಗೆ ದೊಡ್ಡಪ್ಪನ ಜೊತೆ ಬಿಟ್ಟಿದ್ದಕ್ಕೆ ನಾನು ಅಂಥ ಒಳ್ಳೆ ಬುದ್ಧಿ ಕಲಿಯೋಕ್ಕಾಯ್ತು. ಒಂದು 10 ವರ್ಷ ಅವ್ರ ಜೊತೆನೂ ಇದ್ದೆ, ಆಮೇಲೆ ಒಂದು 10 ವರ್ಷ ಅಪ್ಪ ಅಮ್ಮನ ಜೊತೆ ಇದ್ದೆ. ಅಲ್ಲಿಗೆ ನನಗೆ ಎಲ್ಲದು ಈಗ ಒಂದೆರಡು ಒಳ್ಳೆ ಬುದ್ಧಿ ಬಂದಿತ್ತು, ಮತ್ತೊಂದು 2 ಯಾವುದೋ ಒಂದು ಒಳ್ಳೆ ಕಂಡಿರಲಿಲ್ಲ ನನಗೆ. ಅಂಥದ್ದನ್ನು ಅಪ್ಪ ಅಮ್ಮನ ಹೇಳ್ಕೊಟ್ಟಿದ್ದಾರೆ. ಅಲ್ಲಿಗೆ ನನಗೆ ಅಪ್ಪ ಅಮ್ಮ ಎಲ್ಲರೂ ನನಗೆ, ನನ್ನ ಫ್ರೆಂಡ್ಸ್ ತಂದೆ ತಾಯಿನೂ ನನ್ನ ತಂದೆ ತಾಯಿ ಇದ್ದಂಗೆ. ಎಲ್ಲರ ಹತ್ರನೂ ಒಂದೊಂದು ಸಣ್ಣ ಪಾಠ, ಸಣ್ಣ ವಿಚಾರನೂ ನಾನು ಕಲ್ತಿದ್ದೀನಿ. ಎಲ್ಲರನ್ನೂ ನಾನು ಮಿಸ್ ಮಾಡ್ಕೊತೀನಿ. ಈ ಸದ್ಯದಲ್ಲಿ ರೀಸೆಂಟ್ಲಿ ತುಂಬ ಜನ ನಾನು ಮಿಸ್ ಮಾಡ್ಕೊತೀನಿ. ಅದನ್ನೆಲ್ಲ ಈಗ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದು ನನಗೆ ತುಂಬ ಇಷ್ಟ ಆಗಿ ಇವರಿಬ್ಬರ ಜೊತೆ ಕಳೆದು ತುಂಬ ಕ್ಷಣಗಳಿವೆ. ಅದನ್ನು ನಾನು ಹಂಚ್ಕೊಬೇಕಿತ್ತು, ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದು ನನಗೆ ಹೇಳ್ಬೇಕಂತಿತ್ತು, ಹೇಳಿದ್ದೀನಿ ಅಷ್ಟೆ. ಎರಡನೇ ವಿಷಯ ಏನಂದರೆ, ಎರಡನೇ ವಿಷಯ ಏನಿಲ್ಲ, ಈಗ ಆಲ್ರೆಡಿ ನಾನು ಇಷ್ಟೊತ್ತು ಮಾತಾಡಿದ್ದೀನಿ ಅದ್ರ ಬಗ್ಗೆನೇ. ನೀವೆಲ್ಲ ನನಗೋಸ್ಕರ ಬಂದಿದ್ದೀರಾ ಅಂದರೆ, ನಾನು ನಿಮ್ಮ ಜೊತೆ ಈ ಲೈಫಲ್ಲಿ ಒಂದೊಂದು ಕ್ಷಣ ಆದರೂ ಕಳೆದಿದ್ದೀನಿ. ಅದೆಲ್ಲದನ್ನು ನಿಮ್ಮ ಜೊತೆ ಒಂದೊಂದು ಏನಿಲ್ಲ ಅಂದರೂ 1 ನಿಮಿಷ ನಿಮ್ಮದ್ರಲ್ಲಿ ನಾನಿದ್ದೀನಿ, ನಿಮ್ಮ ಲೈಫಲ್ಲಿ ನಾನಿದ್ದೀನಿ. ಅದು ನನಗೆ ತುಂಬ ಖುಷಿ. ಏನಂದರೆ ನಿಮ್ಗೆ ಯಾರದೇ ಲೈಫಲ್ಲಿ ಒಂದು ಸಣ್ಣ ಫೋನ್ ಮಾಡಿದ್ರ ಅಥವಾ ಎಲ್ಲೋ ಒಂದು ಸಿಕ್ಕರ ಮಾತಾಡಿದ್ರ, ಒಂದು ಕ್ಷಣ ಆದರೂ ನನಗೋಸ್ಕರ ಕೊಟ್ಟಿದ್ದೀರಾ. ಅದಕ್ಕೆ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೋಸ್ಕರನೇ ಇದು ಮಾಡಿರೋದು. ಈ ಮೇನ್ ಕಾರಣನೇ ಅದೇ ರೀಸನ್. ನೀವೆಲ್ಲ ಬಂದಿರೋದೇ ನಂಗೆ ಅಷ್ಟು ಖುಷಿ. ಅದು ನಾನು ಹೇಳಂಗಿಲ್ಲ. ನಾನು ನೋಡೋಕ್ಕೆ ಆ ಥರ ಎಮೋಷ್ನಲ್ ವ್ಯಕ್ತಿ ಅನಿಸಲ್ಲ. ಯಾಕಂದರೆ ಅವನೇನು ಹೀಗೆಲ್ಲ ಹೇರ್ ಕಟ್ ಪಡ್ಕೊಂಡು ಒಳ್ಳೆ ಕಕ್ರ ಥರ ಇದ್ದಾನೆ ಅಂತ ಅನ್ಕೊಬೋದು ನೀವು. ಎಮೋಷ್ನಲಿ ಫೀಲ್ಡ್ ಇದ್ದೀನಿ. ಅದು ನಮಗೆ ನಾನು ಹೇಳ್ಕೊಬೇಕು ಅಂತಲ್ಲ, ನನಗೆ ನಿಮ್ಮ ಒಬ್ಬೊಬ್ಬರನ್ನ ಇಲ್ಲಿಂದ ನೋಡ್ತಿದ್ರು ನಂಗೆ ಗೊತ್ತಾಗ್ತಿದೆ ನಿಮ್ಮ ಕಣ್ಣಲ್ಲಿ, ಅಥವಾ ನನ್ನ ಕಣ್ಣಲ್ಲಿ ನಿಮ್ಮ ಜೊತೆ ಕಳೆದಿದ್ದು ಒಂದೊಂದು ಕ್ಷಣ ನೆನಪಾಗತ್ತೆ. ಅದು ನನಗೆ ಹೇಳ್ಕೊಳ್ಳೇಬೇಕಾಗಿರೋಂಥ ವಿಷಯ. ತುಂಬಾ ಖುಷಿಪಟ್ಟು, ತುಂಬಾ ಇಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದೀರಾ. ನಿಮಗೆಲ್ಲರಿಗೂ ಇಲ್ಲಿಂದನೇ ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಮೂರನೇ ವಿಷಯ ಏನು ಗೊತ್ತಾ? ಮೂರನೇ ವಿಷಯ ಏನೂ ಇಲ್ಲ, ನೀವೆಲ್ಲ ನನ್ನ ಜೊತೆ ಇದ್ದೀರಾ. ಹೀಗೆ ನಾನು ನೀವಿದ್ದೀರಾ ಅಂತ ಅಲ್ಲ ಹೇಳ್ತಿರೋದು. ಈಗ ನನ್ನ ಜೊತೆ ಇದ್ದವರೇ ನನಗೆ ಸಪೋರ್ಟ್ ಮಾಡಿ, ಅಥವಾ ನನಗೆ ಸಪೋರ್ಟು ಅಂತಲ್ಲ, ನಿಮ್ಮ ಜೊತೆ ಯಾರೋ ಒಬ್ರು ಇದ್ದಾರೆ, ಅವ್ರ ಜೊತೆ ಅವ್ರೇನೋ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿ, ಅವ್ರನ್ನ ಮುಂತಾಡಿದ್ರೆ ನಾನು ಯಾರಿಗಾದ್ರು ಸಪೋರ್ಟ್ ಮಾಡೋದು, ಆ ಥರ ಯಾರು ಸಪೋರ್ಟ್ ಮಾಡೋಣ ಅಂಥೇಳಿ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಇಂಟ್ರೆಸ್ಟ್ ಇರೋ ಕಾರಣದಿಂದ ನಾನೊಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಸ್ಟಾರ್ಟ್ ಮಾಡ್ತೀನಿ. ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ ದ ಸೆನ್ಸ್, ನನಗೆ ಗೊತ್ತಿರೋರು, ನೀವೇ ಈಗ ನಿಮ್ಮ ಮನೇಲಿ ಏನಾದ್ರು ಫಂಕ್ಷನ್ ಇದ್ದರೆ ನನಗೆ ಕೊಟ್ಟು ನೋಡಿ. ನೀವು ಯಾರಿಗೂ ಕೊಡೋಬೋದು, ನನಗೊಂದ್ಸತಿ ಕೊಡಿ ಅಂದರೆ ನನಗೇನು ಆರ್ಡ್ರ್ ಕೊಟ್ಬಿಡಿ ಅಂತ ನಾನು ಕೇಳ್ತಾ ಇಲ್ಲ. ಹೆಂಗೆ ಮಾಡ್ತೀರಾ, ಏನು ಎತ್ತ ಅಂತ ಕೇಳಿ, ಅಥವಾ ಎಷ್ಟಾಗ್ಬೋದು ನಿಮ್ಮ ಕಡೆ, ನೀವು ಮಾಡಿಕೊಟ್ರೆ ಏನು ಮಾಡಿಕೊಡ್ತೀರಾ ಅಂತ ಕೇಳಿ, ನಾವು ಒಂದು ಪ್ಲ್ಯಾನ್ ತೊಗೊಂಡು ಬರ್ತೀವಿ. ಅದೇನಾದರೂ ಇಷ್ಟ ಆದರೆ ಮಾಡೋಣ, ಹಿಂಗೆ ಮುಂದುವರ್ಸ್ಕೊಂಡು ಹೋಗೋಣ. ಈಗೇನು ನಡೀತಿದೆ ಇದಕ್ಕಿಂತ ಧೂಮಂಗೆ ಮಾಡೋಣ, ಇನ್ನು ಮುಂದೆ ಸಕ್ಕತ್ತಾಗಿ ಮಾಡ್ಕೊಂಡು ಹೋಗೋಣ. ಅದಕ್ಕೋಸ್ಕರ ಇದೊಂದು ಸಣ್ಣದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದಕ್ಕೂ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ. ಇದನ್ನು ಜಸ್ಟ್ ನಾ ಹೇಳಬೇಕಿತ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನನಗೆ ಅಂದರೆ ಎಲ್ಲರ ಮುಂದೆನೇ ಹೇಳ್ಕೊಬೇಕನ್ನೋದೊಂದು ಆಸೆ ಇತ್ತು, ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ. ಇಲ್ಲೇನು ಕಾಣ್ತಾ ಇದೆ ನಿಮಗೆ, ಈ ಪಿಕ್ಚರು, ಇದು ನನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿದು ಸ್ಕ್ಯಾನರು ಪ್ಲಸ್ ಲೋಗೋ. ಇನ್ನು ನಾನು ಸ್ಟಾರ್ಟ್ ಮಾಡಿರೋದು ಮಿಡ್ಲ್ ಕ್ಲಾಸ್, ಅಂದರೆ ಈಗ
ಹೈಯರ್ ಲೆವೆಲ್ ಲೋವರ್ ಲೆವೆಲಿಗೆ ಕಂಪೇರ್ ಮಾಡಿ ಮಿಡ್ಲ್ ಕ್ಲಾಸ್ ಅವ್ರು ತುಂಬ ಒದ್ದಾಡ್ತಾರೆ. ಫಂಕ್ಷನ್ಸ್, ಮದುವೆ, ಗಣಪತಿ, ಈಗ ನಾವೆಲ್ಲ ಮಾಡಿರೋದ್ರಿಂದ ನಮಗೂ ಗೊತ್ತಿದೆ ತುಂಬ ಕಷ್ಟ ಇದೆ, ಅಷ್ಟು ಈಸಿ ಇಲ್ಲ ಲೈಫಲ್ಲಿ. ಸೊ ಅದನ್ನು ಎಲ್ಲ ಮಾಡ್ಕೊಂಡು ಹೋಗಬೇಕು, ಅದನ್ನು ಮ್ಯಾನೇಜ್ ಮಾಡಬೇಕು. ಇಷ್ಟೇ ಬಜೆಟ್ ಅಂತ ಇರುತ್ತೆ, ಅದನ್ನೆಲ್ಲ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗೋಣ, ಮಾಡೋಣ ಅಂಥೇಳಿ ನಾನೇನೋ ಒಂದು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನೇನೋ ಮಾಡಿಬಿಡ್ತೀನಿ, ನಾನೇನೋ ಹಿಂಗೆ ಅಂತ ಹೇಳ್ತಾ ಇಲ್ಲ, ಮಾಡೋಣ, ನಾನು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದನ್ನು ಇಷ್ಟಪಟ್ಟು ಇದನ್ನು ಏನೋ ನನ್ನ ಖುಷಿಗೋಸ್ಕರ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ನಿಮ್ಗೇನಾದರೂ ಮನಸ್ಸಿದ್ರೆ ನನ್ನ ಕಡೆ ಬನ್ನಿ, ನೋಡೋಣ, ನಾವು ಒಂದು ಟ್ರೈ ಮಾಡೋಣ. ನಾನು ಟ್ರೈ ಮಾಡ್ತೀನಿ ನಿಮ್ಮ ಲೈಫಲ್ಲೂ, ಅಂದರೆ ನನ್ನ ಒಂದು ಚೆನ್ನಾಗಿರೋ ಫಂಕ್ಷನ್ಗಳನ್ನ ಮಾಡೋಣ. ನನ್ನ ಕಡೆನೂ ತುಂಬ ಐಡಿಯಾಸ್ ಇದೆ, ನಿಮ್ಮ ಐಡಿಯಾಸ್ನ ತೊಗೊಂಡು ಅದನ್ನು ಇನ್ನೂ ಇಂಪ್ರೂವೈಸ್ ಮಾಡಿ ಒಂದು ಚೆನ್ನಾಗಿ ಮಾಡ್ಕೊಂಡು ಹೋಗೋಣ. ಇದನ್ನು ಹೇಳಬೇಕಿತ್ತು ಅಂತ ಹೇಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಂಡು ಹೋಗ್ತೀನಿ, ನನಗೆ ಧೈರ್ಯ ಇದೆ, ಮಾಡ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು. ಇನ್ನು ನಾಲ್ಕನೇ ವಿಷಯ ನಿಮಗೆಲ್ಲರಿಗೂ ಗೊತ್ತು. ನನ್ನ ಮದುವೆಗೆ ಎಲ್ಲರೂ ಬಂದಿದ್ದೀರ. ನಾಳೆ ನನ್ನ ಮದುವೆ. ಎಲ್ಲರಿಗೂ ಏನೋ ಒಂದು ಖುಷಿಯಿಂದ ಇಲ್ಲಿ ತನಕ ಎಲ್ಲರೂ ಬಂದಿದ್ದೀರಾ ಅನ್ನೋದೇ ನನಗೆ ದೊಡ್ಡ ಖುಷಿ. ಅದು ನಿಮ್ಗಿಂತ ಜಾಸ್ತಿ ಖುಷಿ ನನಗೆ ಆಗ್ತಾಯಿದೆ. ನೀವೆಲ್ಲರೂ ಬಂದಿದ್ದೀರಾ, ಎಲ್ಲರೂ ನನಗೆ ಆಶೀರ್ವಾದ ಮಾಡ್ತೀರಾ, ಮುಂದೆ ಮಾಡ್ತಾನೆ ಇರ್ತೀರಾ ಅಂತ ಗೊತ್ತು. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀರಾ. ನಾನು ಈಗೇನಂತ ಇದ್ದೀನಿ ಅಂದರೆ, ನನ್ನೊಂದು ಸಣ್ಣ ವಿಷಯ ಇದೆ, ನಿಮ್ಮೆಲ್ಲರ ಮುಂಚೆ ಹಂಚ್ಕೊಬೇಕು ಅಂತ. ಇದೇನು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ, 1-2 ನಿಮಿಷ ಬಿಟ್ಟು ಹೇಳ್ತೀನಿ ಏನು ಅಂತ ವಿಷಯ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು. ಇಲ್ಲಿ ಏನು ಕೆಳಗಡೆ ಕಾಣ್ತಾ ಇದೆ, ಈ ಫೋಟೋದಲ್ಲಿ ನೋಡಿ, ನನ್ನ ಜೊತೆ ಎಲ್ಲರೂ ಇದ್ದೀರ ನೀವು ಅನ್ನೋದೊಂದು ನಂಬಿಕೆ ಮೇಲೆ ಇದೊಂದು ಸಣ್ಣದೊಂದು ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇದಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಇದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಅದೇ ಇದೇನಾಯಿತು ಈ ಸೆಲೆಬ್ರೇಷನ್, ಇದೆಲ್ಲ ನನಗೋಸ್ಕರ ಅಲ್ವಲ್ಲ, ನಮಗೋಸ್ಕರ. ಹೀಗೆ ಮುಂದೆ ಸಿಗ್ತಾ ಇರೋಣ, ಸೇರ್ತಾ ಇರೋಣ, ಮಜಾ ಮಾಡ್ತಾ ಇರೋಣ. ಎಲ್ಲರೂ ಎಮೋಷನ್ಸ್ ಜೊತೆನೇ ಇರಿ. ಯಾವತ್ತಿದ್ರು ಮೊಬೈಲ್, ಗ್ಯಾಜೆಟ್ಸ್ ಜೊತೆ ಯಾವತ್ತು ಬೇಕಾದ್ರೆ ಬದುಕ್ಬೋದು. ಎಮೋಷನ್ಸ್, ಪೀಪಲ್ ಜೊತೆ ಬೆರೆಯೋದು ಕಲೀರಿ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಮಾತಾಡಿಕೊಂಡು ಮಜಾ ಮಾಡ್ಕೊಂಡು ಹೀಗೆ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ಕೊಂಡು ಖುಷಿಯಲ್ಲಿ ಮಾತನ್ನು ಇಲ್ಲೇ ಮುಗಿಸ್ತಿದ್ದೀನಿ. ಆದರೆ ಅವಾಗೊಂದು ಪಾಯಿಂಟ್ ಹೇಳಿದ್ನಲ್ವ, 2 ಮಿನಿಟ್ಸ್ ಆದಮೇಲೆ ಹೇಳ್ತೀನಿ ಅಂತ ಈಗ ಹೇಳ್ತೀನಿ. ಅಷ್ಟೇ, ಇದು ನೋಡಿ. ಥ್ಯಾಂಕ್ ಯು.